ಹಲೋ. ಸೊ, ರೀಸೆಂಟಾಗಿ ನನ್ನ ವರ್ಕ್ ಪ್ಲೇಸಲ್ಲಿ ಒಂದು ಚೇಂಜ್ ಆಯಿತು. ಏನು ಚೇಂಜ್ ಅದು? ಸೊ, ಅಲ್ಲಿ ಏನು ಮಾಡಿದರು ಅಂದರೆ, ನೀವು ಚೀನಾ ಮ್ಯಾನುಫ್ಯಾಕ್ಚರ್ ಯಾರಿರ್ತಾರೆ, ಆ ಮೊಬೈಲ್ಸ್‌ನ ಬ್ಯಾನ್ ಮಾಡ್ತಿದ್ದಾರೆ. ಬೇಸಿಕಲಿ ನೀವು ಯೂಸ್ ಮಾಡೋ ಹಾಗಿಲ್ಲ ಅಂತ. ಯೂಸ್ ಮಾಡೋ ಹಾಗಿಲ್ಲ ಅಂದರೆ ಏನರ್ಥ? ನೀವು ಆಫೀಸಿಗೆ ತಗೊಂಬನ್ನಿ, ಯೂಸ್ ಮಾಡಿ, ಅದೇನು ರಿಸ್ಟ್ರಿಕ್ಷನ್ ಇಲ್ಲ. ಆದರೆ ನಿಮ್ದು ವರ್ಕ್ ರಿಲೇಟೆಡ್ ಆ್ಯಪ್ಸ್ ಇರ್ತಾವೆ, ಎಲ್ರಿಗೂ ಗೊತ್ತಿದೆ. ಔಟ್ಲುಕ್ ಇರ್ಬೋದು, ಅಥವಾ ಟೀಮ್ಸ್ ಇರ್ಬೋದು, ಅಥವಾ ಮತ್ತೇನಾದರೂ ಆ್ಯಪ್ಸ್ ಇರ್ಬೋದು. ಅಂತ ಆ್ಯಪ್ಸ್‌ನ ಇನ್ಸ್ಟಾಲ್ ಮಾಡಿ ಆಫೀಸ್ ವರ್ಕ್‌ಗೆ ಯೂಸ್ ಮಾಡೋ ಹಾಗಿಲ್ಲ. ಸೊ, ಬೇಸಿಕಲಿ ಚೀನಾ ಮ್ಯಾನುಫ್ಯಾಕ್ಚರರ್ಸ್ ಮಾಡಿರೋ, ಫಾರ್ ಎಕ್ಸಾಂಪಲ್ ಒನ್ ಪ್ಲಸ್, ಐಕ್ಯೂ ಅಥವಾ ನಿಮ್ದು ರಿಯಲ್ಮಿ, ಈ ಎಲ್ಲ ಮೊಬೈಲ್ಸಲ್ಲಿ ನಾನು ಆಫೀಸ್ ಆ್ಯಪ್ಸ್ ಇನ್ಸ್ಟಾಲ್ ಮಾಡಿದರೂ ಯೂಸ್ ಮಾಡೋಕ್ಕೆ ಆಗಲ್ಲ. ಸಿಚುವೇಶನ್ ಹಂಗಾಗಿದೆ. ಸೊ, ನಿಮಗೆ ಆಥರೈಸ್ಡ್ ಅಂತ ಅವ್ರು ಕೊಟ್ಟಿರೋದು ಮೂರೇ. ಒಂದು ಐಫೋನ್, ಇಲ್ಲ ಸ್ಯಾಮ್ಸಂಗ್ ಅಥವಾ ಪಿಕ್ಸೆಲ್. ಓಕೆ, ಇವು ಮೂರೇ ಬ್ರ್ಯಾಂಡದ್ ನಿಮಗೆ ಅಲೌ ಮಾಡ್ತಿದ್ದೀವಿ ಫಾರ್ ಡೇಟಾ ಸೆಕ್ಯೂರಿಟಿ ಅಂತ. ಯಾಕಂದರೆ ವರ್ಕ್ ಪ್ಲೇಸಲ್ಲಿ ಅವ್ರವ್ರದ್ದೇ ರೂಲ್ಸ್ ಇರುತ್ತೆ, ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಬೇಸಿಕಲಿ ನೀವು ಅವ್ರು ಏನು ಕೊಟ್ಟರು ಅನ್ಬೇಕಾಗುತ್ತೆ. ಸೊ, ಇದಕ್ಕೋಸ್ಕರ ನನಗೆಲ್ಲರಿಗೂ ಗೊತ್ತಿದೆ. ನಾನು ಮುಂಚೆನೂ ಒಂದು 10 ಸರ್ತಿ ಹೇಳಿದ್ದೀನಿ, ನನ್ನ ಹತ್ರ ಐಕ್ಯೂ 12 ಇದೆ 2 ವರ್ಷದಿಂದ. ಸೊ, ಅಗೇನ್ ಐಕ್ಯೂ ಈಸ್ ಅ ಚೀನಾ ಬೇಸ್ಡ್ ಮ್ಯಾನುಫ್ಯಾಕ್ಚರ್, ಚೀನಾ ಕಂಪ್ನಿ ಅದು. ಸೊ, ಅದನ್ನು ನಾನು ವರ್ಕ್ ಪ್ಲೇಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ವರ್ಕ್ ರಿಲೇಟೆಡ್ ಸ್ಟಫ್ಗೆ. ಸೊ, ಇಂಥ ಟೈಮಲ್ಲಿ ನನಗೆ ಹೇಳ್ದಂಗೆ 3 ಮ್ಯಾನುಫ್ಯಾಕ್ಚರ್ಸಿಂದ ಒಂದು ಮೊಬೈಲ್ ತಗೋಬೇಕು ಅಂತ ಒಂದು ಬಂತು. ಅಫಿಷಿಯಲಿ ಅಂತೂ ಇಶ್ಯೂ ಮಾಡ್ತಿಲ್ಲ, ನಾನೇ ತೊಗೋತಾ ಇದ್ದೀನಿ. ಓಕೆ, ಬೇಸಿಕಲಿ. ಸೊ, ತೊಗೋಬೇಕಾದ್ರೆ ಯಾವುದು ಬೆಸ್ಟು? ಸೊ, ಈ ವರ್ಷ ಎಲ್ಲರೂ ಏನು ಹೇಳ್ತಿದ್ರು, ಐಫೋನ್ 17 ಬೇಸ್ ವೇರಿಯಂಟ್ ತುಂಬ ಚೆನ್ನಾಗಿದೆ, ವ್ಯಾಲ್ಯೂ ಫಾರ್ ಮನಿ ಅಂತ. ಸೊ, ಅದನ್ನು ತೊಗೋಬೇಕು ಅಂತ ಫಸ್ಟ್ ಪ್ಲ್ಯಾನ್ ಇತ್ತು. ಓಕೆ, ಅದರಲ್ಲಿ 2 ಪ್ರಾಬ್ಲಮ್ ಇದೆ, ಅದನ್ನು ತೊಗೊಳ್ಳಿಲ್ಲ. ಏನದು? ಐಫೋನ್ 17 ಫಸ್ಟ್ ಆಫ್ ಆಲ್ ನಾನು ಐಫೋನ್ ಅಲ್ಲ, ನನಗೆ ಐಫೋನ್ ಸೆಟ್ ಆಗಲ್ಲ. ಮುಂಚೆ ಟ್ರೈ ಮಾಡಿದ್ದೀನಿ, ನಂಗೆ ಸೆಟ್ ಆಗಲ್ಲ. ಪ್ಲಸ್ ಅವೈಲಬಿಲಿಟಿನೂ ಇರಲಿಲ್ಲ. ಅಂದರೆ ಮಿನಿಮಮ್ 1 ವಾರ ವೇಟಿಂಗ್ ನಡೀತದೆ ಎಲ್ಲ ಕಡೆ, ಅಷ್ಟು ಡಿಮಾಂಡ್ ಇದೆ ಇಂಡಿಯಾದಲ್ಲಿ. ಸೊ, ಅಂಥ ಟೈಮಲ್ಲಿ ಸ್ಯಾಮ್ಸಂಗದೇ ಒಂದು ತೊಗೋಬೇಕು ಅಂತ ಡಿಸೈಡ್ ಆಯಿತು. ಓಕೆ, ಸ್ಯಾಮ್ಸಂಗದ ಒಂದು ಮೊಬೈಲ್ ತೊಗೊಳ್ಳೋಣ ಅಂತ. ಸೊ, ಅಂಥ ಟೈಮಲ್ಲಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾಗ ಪ್ರೈಸಸ್ ಚೆಕ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಈಗ ಸದ್ಯಕ್ಕೆ ನೀವು ಮಾರ್ಕೆಟಲ್ಲಿ ಹೋದರೆ ಡೈರೆಕ್ಟಾಗಿ ನಿಮಗೆ S25 ಸೀರೀಸ್ ಕರೆಕ್ಟ್, S26 ಬರ್ತಾ ಇದೆ. ಸೊ, S25 ಪ್ರೈಸಸ್ ನಾನು ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಓಕೆ, ಆಮೇಲೆ S20 ಪ್ಲಸ್ ಅರೌಂಡ್ 80-85 ನಡೀತಾ ಇತ್ತು ರೇಟ್ ಕರೆಂಟ್ಲಿ. ಆವಾಗ S25 80, S25 ಪ್ಲಸ್ ಎಷ್ಟು ನಡೀತಾ ಇತ್ತು? 75-76. ಇನ್ನೊಂದು 2 ತಿಂಗಳಲ್ಲಿ S26 ಲಾಂಚ್ ಆಗುತ್ತೆ. ಸೊ, ನನಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಈ ಟೈಮಲ್ಲಿ ಇಂಟ್ರೆಸ್ಟ್ ಇಲ್ಲ. ಸ್ಪೆಸಿಫಿಕಲಿ ನನ್ನ ಸೆಕೆಂಡರಿ ಡಿವೈಸ್, ಯಾಕಂದರೆ ನನ್ನ ಹತ್ರ ಐಕ್ಯೂ 12 ಇದೆ, ನನ್ನ ಪ್ರೈಮರಿ ಡಿವೈಸ್. ಓಕೆ, ಸೊ ಅಂಥ ಟೈಮಲ್ಲಿ ಏನು ಐಡಿಯಾ ಬಂತು, ಕ್ಯಾಶಿಫೈದಲ್ಲಿ ಹೋಗಿ ಒಂದು ಸರ್ತಿ ಮೊಬೈಲ್ ತೊಗೊಂಡು ನೋಡೋಣವಾ ಅಂತ ತಲೆಯಲ್ಲಿ ಬಂತು. ಈಗ ತುಂಬ ಜನಕ್ಕೆ ನಾನೇ ವಿಡಿಯೋ ಮಾಡಿ ಹೇಳಿದ್ದೀನಿ, ರಿಫರ್ಬಿಶ್ ಡಿವೈಸಸ್ ಟ್ರೈ ಮಾಡಿ, ಇಟ್ಸ್ ವರ್ತ್ ಮನಿ ಅಂತ. ಸೊ, ನನಗೂ ಅನ್ನಿಸ್ತು ಒಂದು ಸರ್ತಿ ಟ್ರೈ ಮಾಡೋಣ. ಇನ್ನೂ ತೊಗೊಂಡಿರಲಿಲ್ಲ. ಓಕೆ, ಕ್ಯಾಶಿಫೈದಲ್ಲಿ ಮಾರಿದ್ದೀನಿ ಸುಮಾರು ಸರ್ತಿ, ಹಳೆ ಮೊಬೈಲ್ಸ್ ಎಲ್ಲ ಕ್ಯಾಶಿಫೈದಲ್ಲಿ ಮಾಡಿದ್ದೀನಿ. ಸೊ, ಈ ಟೈಮಲ್ಲಿ ತೊಗೊಂಡು ನೋಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ, ಈ ವೀಕ್ ಅದನ್ನು ತರಿಸಿದ್ದೀನಿ, ಇಲ್ಲಿದೆ ಅದು. ಸೊ, ದಿಸ್ ಈಸ್ ಮೈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಪ್ಲಸ್. ಇದನ್ನು ಕ್ಯಾಶಿಫೈದಿಂದ ನಾನು ತೊಗೊಂಡಿರೋದು. ಓಕೆ, ದಿಸ್ ಈಸ್ ಎ ಗುಡ್ ಗ್ರೇಡ್ ಮೊಬೈಲ್ ಬೇಸಿಕಲಿ. ಅದರಲ್ಲಿ ನೀವು ತೊಗೊಳಕ್ಕೆ ನೋಡಿದರೆ ಗ್ರೇಡ್ಸ್ ಇರುತ್ತೆ, ಅದರಲ್ಲಿ ಫೇರ್ ಇರುತ್ತೆ, ಗುಡ್ ಇರುತ್ತೆ, ಇಲ್ಲ ಸೂಪರ್ ಇರುತ್ತೆ. ಸೊ, ದಿಸ್ ಈಸ್ ಎ ಗುಡ್ ಗ್ರೇಡ್, ಮಿಡ್ ರೇಂಜದ್ದು. ಸೊ, ಇದನ್ನು ನಾನು ಬೇಸಿಕಲಿ ಈ ವಾರ ತೊಗೊಂಡೆ. ಸೊ, ನನ್ನ ಯೂಸೇಜ್ ಪ್ರಕಾರ ನೋಡಿದರೆ ಇಟ್ಸ್ ಅ ವೆರಿ ವೆರಿ ಗುಡ್ ಮೊಬೈಲ್. ನಾನೀಗ ಸೆಕೆಂಡರಿ ಮೊಬೈಲ್ ಅಂತ ಏನು ತೊಗೊಂಡಿದ್ದೀನಿ, ದಿಸ್ ಈಸ್ ಅ ವೆರಿ ಗುಡ್ ಮೊಬೈಲ್. ಸೊ, ಕಂಪೇರ್ ಮಾಡಿದರೆ ಇಲ್ಲಿ ನೋಡಿ, ದೆರ್ ಈಸ್ ನೋ ಯೂಸೇಜ್ ಮಾರ್ಕ್ ಆರ್ ಎನಿಥಿಂಗ್. ನಾನು ಒಂದು ಸ್ಕ್ರೀನ್ ಗಾರ್ಡ್ ಒಂದು ಹಾಕ್ಸಿದ್ದೀನಿ ಅಷ್ಟೇ, ಬಿಟ್ಟರೆ ದೇರ್ ವಾಸ್ ನೋ ಸ್ಕ್ರ್ಯಾಚಸ್, ನಥಿಂಗ್. ತುಂಬ ಚೆನ್ನಾಗಿದೆ, ಬೇಸಿಕಲಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಸೊ, ನಾನು ಇದನ್ನು ತೊಗೊಂಡಿದ್ದು. ಸೊ, ನನ್ನ ಕ್ಯಾಶಿಫೈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ, ಇದು 12-256 GB ವೇರಿಯಂಟ್. ಓಕೆ, 12-256 GB ವೇರಿಯಂಟ್. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 40,000. ಓಕೆ, 40,200 ಇದೆ ರಫ್ಲಿ ಅಮೌಂಟು. ನಾನು ಅದರದೆಲ್ಲ ಹಾಕ್ತೀನಿ ಇಲ್ಲಿ, ನೀವು ನೋಡೋಕ್ಕಿದ್ರೆ ಶೇರ್ ಮಾಡ್ತೀನಿ. ಅನ್ಬಾಕ್ಸಿಂಗ್ ವಿಡಿಯೋನೂ ಇದೆ, ಬೇಕಿದ್ರೆ ಹೇಳಿ, ಅದ್ರದ್ದು ಕೊಡ್ತೀನಿ. ಬೇಸಿಕಲಿ ನಿಮಗೆ ಒಂದು ಇಂಥ ಬಾಕ್ಸಿಗೆ ಬರುತ್ತೆ. ಸೊ, ನಿಮಗೆ ಅಫಿಷಿಯಲ್ ಬಾಕ್ಸ್ ಬರಲ್ಲ. ಓಕೆ, ಸ್ಯಾಮ್ಸಂಗ್ S24ದೇ ಬಾಕ್ಸ್ ಬರಲ್ಲ. ಬೇಸಿಕಲಿ ಇಂಥದ್ದೊಂದು ಬಾಕ್ಸ್ ಬರುತ್ತೆ. ಇದ್ರೊಳಗಡೆ ಕಂಟೆಂಟ್ ಅಂದರೆ ಏನೂ ಸಿಗಲ್ಲ. ಒಂದು ಫೋನ್ ಇಂಥದ್ದೊಂದು ಬ್ಲ್ಯಾಕ್ ಇದರಲ್ಲಿ ಬರುತ್ತೆ, ಒಂದು ವೈಟ್ ಕವರಲ್ಲಿ ಹಾಕಿರ್ತಾರೆ. ಓಕೆ,
ಆಮೇಲೆ ಎಲ್ರಿಗೂ ಗೊತ್ತಿದೆ ಸ್ಯಾಮ್ಸಂಗ್ ಅವರು ತಮ್ಮ ಚಾರ್ಜರ್ ತೆಗೆದಿದ್ದಾರೆ. ಓಕೆ, ಸೊ ಇಂಥದ್ದೊಂದು ಕೇಬಲು ಕೊಟ್ಟಿದ್ದಾರೆ ಕ್ಯಾಶಿಫೈ, ಆದರೆ ಇದು ಒರಿಜಿನಲ್ ಅಲ್ಲ. ಓಕೆ, ಒರಿಜಿನಲ್ ಟೈಪ್ ಸಿ ಟು ಟೈಪ್ ಸಿ ಬರುತ್ತೆ. ಇದು ಸುಮ್ಮನೆ ಅವರು ಇದ್ರ ಜೊತೆಗೆ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಒರಿಜಿನಲ್ ಅವ್ರು ಯಾರ ಕಡೆಯಿಂದ ಈ ಮೊಬೈಲ್ ತಗೊಂಡಿದ್ದಾರೆ ಫಾರ್ ರೀಫರ್ಬಿಶಿಂಗ್, ಅವರು ಆಲ್ಮೋಸ್ಟ್ ನನ್ಗನ್ಸೋಮಟ್ಟಿಗೆ ಕೇಬಲ್ ರಿಟರ್ನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವರು ತಮ್ಮದೇ ಒಂದು ಯಾವುದೋ ಸೋರ್ಸಿಂಗ್ ಇಂದ ಒಂದು ಕೇಬಲ್ ಮಾಡಿರ್ತಾರೆ ಜನರಿಕಲಿ ಎಲ್ಲ ಮೊಬೈಲ್ಗೆ. ಸೊ ಅಲ್ಲಿ ಅದನ್ನು ಕೊಟ್ಟಿದ್ದಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಗುಡ್ ಥಿಂಗ್ ಏನಂದ್ರೆ, ನೀವು ಎಲ್ಲರೂ ನೋಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಕ್ಯಾಶಿಫೈದಲ್ಲಿ ನೀವು ಏನಾದರೂ ಗುಡ್ ಅಥವಾ ಸೂಪರ್ ರೇಂಜ್ ಮೊಬೈಲ್ ತಗೋತಿದ್ರೆ ನಿಮ್ದು ಮೊಬೈಲ್ ವಿಡಿಯೋನೇ ಕಳಿಸ್ತಾರೆ ಅವರು. ಅದು ಮೊಬೈಲ್ ವಿಡಿಯೋ ಅಂದ್ರೆ ಏನು, ಮೊಬೈಲ್ ಕಂಡೀಷನ್ ಏನಿದೆ ಅಂತ ನಿಮ್ಗೆ ತುಂಬ ಜನ ನೋಡಿರಲ್ಲ. ನಾನು ಇಲ್ಲೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಬೇಸಿಕಲಿ ಮೊಬೈಲ್ ನೋಡೋಕೆ ಹೆಂಗಿದೆ, ಅಲ್ಲಿ ಏನೇನು ಸ್ಕ್ರ್ಯಾಚಸ್ ಇದೆ, ಸ್ಪೆಸಿಫಿಕಲಿ ಆ ವಿಡಿಯೋ ನೋಡಿ ನೀವು ಕನ್ಫರ್ಮ್ ಮಾಡ್ಕೋಬೋದು. ಮತ್ತು ಅದೇ ಮೊಬೈಲ್ನ ನಿಮ್ಗೆ ಸೆಲ್ ಮಾಡ್ತಾರೆ ಅವರು. ಓಕೆ, ಸೊ ಅಲ್ಲಿ ಯಾವುದೋ ಒಂದು ತೋರಿಸಿ ಮಾಡಲ್ಲ. ಸೊ ನಾನು ನೋಡಿದ ಪ್ರಕಾರ ಒಂದೆರಡು ಕಡೆ ಮೈನರ್ ಡೆಂಟ್ಸ್ ಇತ್ತು. ಓಕೆ, ಅಂದರೆ ಮೈನರ್ ಕಲರ್ ಚಿಪ್ ಆಗಿತ್ತು. ಓಕೆ, ಸೊ ಅಂಥದ್ದೇನು ಮೇಜರ್ ಇರಲಿಲ್ಲ. ಅದು ಇದು ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಕಡೆ ಬೇಸಿಕಲಿ ಚಾರ್ಜ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಮೈನರ್, ಈಗ ತುಂಬ ನೋಡಿದರೆ ಗೊತ್ತಾಗುತ್ತೆ, ಮೈನರ್ ಕಲರ್ ಚಿಪ್ ಆಗುತ್ತೆ. ಯಾಕಂದರೆ ಇದು ಸ್ವಲ್ಪ ವೈಲೆಟ್ ಕಲರ್ ಇದೆ. ಸೊ ಓವರ್ ಆಲ್ ಸೊ ಇದು ಒಂದು ಸ್ವಲ್ಪ ಕಾಣ್ತಿತ್ತು ಅದು. ಸೊ ನಾನು ಅದನ್ನು ಬಂದಾಗ ಚೆಕ್ ಮಾಡಿದೆ. ಓಕೆ, ಲಿಟ್ರಲಿ ಅದೇ ಇದೆ ಪೀಸು. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸ್ಪೆಸಿಫಿಕಲಿ ಡಿಲಿವರಿ ಮಾಡಿ, ನಾನು ಆರ್ಡರ್ ಮಾಡಿದ ಮೇಲೆ 2 ದಿನದಲ್ಲಿ ಡಿಲಿವರಿ ಆಯಿತು. ಬೇಸಿಕಲಿ ವೆರಿ ಕ್ವಿಕ್ ಡಿಲಿವರಿ. ಪ್ಲಸ್ ನಿಮ್ಗೆ ಶಿಪ್ ಆಗೋಕ್ಕಿಂತ ಮುಂಚೆ ಅಥವಾ ಶಿಪ್ ಆದಮೇಲೆ, ಅಂದರೆ ಬೇಸಿಕಲಿ ನನಗೆ ನಿನ್ನೆ ಬೆಳಗ್ಗೆ ಕಾಲ್ ಬಂದಿತ್ತು. ಇದು ಮೊಬೈಲ್ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅರೌಂಡ್ 2-3 ದಿನ ಆಯಿತು. 2 ದಿನ ಆಯಿತು ಬೇಸಿಕಲಿ. ನಿನ್ನೆ ಬೆಳಗ್ಗೆ ನನ್ನ ಕಾಲ್ ಬಂದಿತ್ತು ಮೊಬೈಲ್ ಕಂಡೀಷನ್ ಬಗ್ಗೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಕ್ವಶನ್ ಇದೆಯಾ, ಅಥವಾ ಫಾರ್ ಎನಿ ರೀಸನ್ ಐ ಆಮ್ ನಾಟ್ ಹ್ಯಾಪಿ ಓಕೆ ವಿತ್ ಮೊಬೈಲ್, ಏನಾದರೂ ಪ್ರಾಬ್ಲಮ್ ಕಾಣ್ತಿದ್ಯಾ ಅಂತ ನನಗೊಂದು ಕ್ವಶನ್ ಕೇಳಿದ್ರು. ಐ ವಾಸ್ ಓಕೆ ವಿತ್ ದ್ಯಾಟ್. ನನಗೇನು ಎಕ್ಸ್ಪೆಕ್ಟೇಷನ್ ಇತ್ತು ಮೊಬೈಲ್ ಅದು ಮೀಟ್ ಮಾಡ್ತಿದೆ. ಓಕೆ, ನಾನು ಯಾವ ಎಕ್ಸ್ಪೆಕ್ಟೇಷನಿಂದ ತೊಗೊಂಡಿದ್ದೆ ಅದು ಮೀಟ್ ಮಾಡ್ತಿದೆ. ಸ್ಪೆಸಿಫಿಕಲಿ ನಮ್ದೇನಿದೆ ಅಂದರೆ, ಇನ್ನೊಂದು 3-4 ತಿಂಗಳು ಹೋಲ್ಡ್ ಔಟ್ ಮಾಡಿ S26 ಲಾಂಚ್ ಆದಮೇಲೆ ಇಫ್ ಇಟ್ಸ್ ವರ್ತ್ ಅಪ್ಗ್ರೇಡಿಂಗ್, ಇದನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಅದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಅದ್ರ ಜೊತೆಗೆ ಕ್ಯಾಶ್ಪೇ ಎಕ್ಸ್ಪೀರಿಯನ್ಸು ತೊಗೊಂಡಂಗಾಯಿತು. ಓಕೆ, ಕ್ವಾಲಿಟಿ ಹೆಂಗಿದೆ, ನನ್ನ ಪ್ರಕಾರ ಅಂತೂ ಚೆನ್ನಾಗಿದೆ. ಓಕೆ, ಈ ವರ್ಷ ಬೇರೆ ಪ್ರೈಸು ಜಾಸ್ತಿ ಆಗ್ತಿದೆ, ಎಲ್ಲರಿಗೂ ಗೊತ್ತಿದೆ. ಫ್ಲ್ಯಾಗ್ಶಿಪ್ ಮೊಬೈಲ್ಗಳ ಪ್ರೈಸು ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಟೈಮಲ್ಲಿ ನಿಮ್ಮ ಬಜೆಟ್ ಸ್ವಲ್ಪ ಕಮ್ಮಿ ಇದ್ದರೆ, ಫುಲ್ ಫ್ಲೆಜ್ಡ್ 80,000 ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ, ಯು ಕ್ಯಾನ್ ಇನ್ವೆಸ್ಟ್ ಲಾಸ್ಟ್ ಇಯರ್ಸ್ ಫ್ಲ್ಯಾಗ್ಶಿಪ್ಸ್ S24, S25 ತೊಗೋಬೋದು. ನಾನೇ ಮುಂಚೆ ರೂಲ್ ಹೇಳಿದ್ದೆ 2 ವರ್ಷಕ್ಕಿಂತ ಹಳೆ ತೊಗೋಬೇಡಿ ಅಂತ. ಇದು ಆಲ್ಮೋಸ್ಟ್ 1.5 ಇಯರ್ ಮೊಬೈಲ್ ಅನಿಸುತ್ತೆ. ನಾನು ಆ್ಯಕ್ಟಿವೇಶನ್ ಡೇಟ್ ಚೆಕ್ ಮಾಡಿದ್ದೀನಿ. ಇಟ್ಸ್ 1.5 ಇಯರ್ ಓಲ್ಡ್ ಮೊಬೈಲ್. ಸೊ ಬೇಸಿಕಲಿ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಸದ್ಯಕ್ಕಂತೂ. ಈಗ 2-3 ದಿನದಲ್ಲಿ ಯೂಸ್ ಮಾಡ್ತಿದ್ದೀನಿ. ನನಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಬಂದರೆ, ಏನಾದರೂ ನನಗೆ ಇಶ್ಯೂ ಬಂದರೆ ಫರ್ದರ್ ಅಪ್ಡೇಟ್ ಮಾಡ್ತೀನಿ. ಮೀನ್ ವೈಲ್ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ, ಕ್ವೆರೀಸ್ ಇದ್ದರೆ ಹೇಳಿ, ನಾನು ಅಡ್ರೆಸ್ ಮಾಡ್ತೀನಿ. ಓಕೆ, ಚಲೋ, ಥ್ಯಾಂಕ್ ಯು.